ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಎಪಿಸೋಡ್ ಆಫ್ ಡ್ರೀಮ್ ಕಮ್ ಟ್ರೂ. ಆ್ಯಕ್ಚುಲಿ ನನ್ನ ವಿಷನ್ ಬೋರ್ಡಲ್ಲಿ ಎಷ್ಟು ಡ್ರೀಮ್ಸ್ ನಿಜವಾಗ್ಲೂ ವರ್ಕೌಟ್ ಆಗಿದೆ ಅಂತ. 2026 ಬಂತು, ಇವಳು ಇನ್ನೂ 25 ವಿಷನ್ ಬೋರ್ಡ್ ಹಿಡ್ಕೊಂಡು ಏನು ಮಾಡ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ಯಾರೆಲ್ಲ ನಿಜವಾಗ್ಲೂ ಇದೆಲ್ಲ ವರ್ಕೌಟ್ ಆಗಲ್ಲ, ಅದೆಲ್ಲ ಸುಳ್ಳು ಅಂತ ಅಂದ್ಕೊಳ್ತಿದ್ದಾರೋ ಅವರಿಗೋಸ್ಕರ ಈ ವಿಡಿಯೋ. ನೀವು ಇನ್ನೂ ಮಾಡಿಲ್ವ ವಿಷನ್ ಬೋರ್ಡ್, ಅಟ್ಲೀಸ್ಟ್ ಇವಾಗಲಾದರೂ ನೋಡಿ ತಿಳ್ಕೊಳ್ಳಿ, ಆಲ್ರೆಡಿ ಆಗಿದೆ ಅಂತ ಹೇಳೋದಕ್ಕಂತಲೇ ಈ ವಿಡಿಯೋ ಮಾಡ್ತಿದ್ದೀನಿ. ಇದು ನನ್ನ 2025 ವಿಷನ್ ಬೋರ್ಡ್. ನನ್ನ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ಸ್ ಎಲ್ಲನೂ ಆಲ್ಮೋಸ್ಟ್ ಈ ಇಯರಲ್ಲೇ ಸಿಕ್ಕಿದೆ ಅಂತ ಅನ್ಕೋಬೋದು. ಅಷ್ಟು ಒಳ್ಳೆ ಮೂಮೆಂಟ್ಸ್ ನನಗೆ ಈ ಇಯರ್ ತಂದುಕೊಟ್ಟಿದೆ. ಅದರಲ್ಲಿ ಒಂದು ಡ್ರೀಮ್ ನಾನು ಹೇಳ್ತೀನಿ, ನನ್ನ ಫಸ್ಟ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ನ ಹೇಳ್ತೀನಿ. ಅದು ಇಲ್ಲಿದೆ ನೋಡಿ, ಇಲ್ಲಿ ನೆಕ್ಲೆಸ್ ಎಲ್ಲ ಕಾಣ್ತಿದೆಯಲ್ವ, ಗೋಲ್ಡ್ ಸೆಟ್. ನನಗೆ ಚಿಕ್ಕ ವಯಸ್ಸಿಂದ ತುಂಬ ಆಸೆ ಇತ್ತು. ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಇದೇ ಮಾತಾಡ್ಕೊಳ್ತಿದ್ವಿ, ನಾವೆಲ್ಲ ಚೆನ್ನಾಗಿ ಓದಿದ್ಮೇಲೆ ಕೆಲ್ಸಕ್ಕೆ ಸೇರಿಕೊಂಡು ನಾವೇನಾದರೂ ಮಾಡಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಆ್ಯಂಡ್ ನನ್ನೊಬ್ಬಳಿಗೆ ಅಲ್ಲ, ನನ್ನ ಫ್ರೆಂಡ್ಸಿಗೆ ಅಷ್ಟೇ ಅಲ್ಲ, ತುಂಬ ಜನ ಹೆಣ್ಮಕ್ಳಿಗಾಗಲಿ ಅಥವಾ ಗಂಡು ಮಕ್ಳಿಗಾಗಲಿ ತುಂಬಾ ಆಸೆ ಇರುತ್ತೆ. ನಾವೇನಾದರೂ ಕಷ್ಟಪಟ್ಟು ದುಡಿದು ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಅವರಿಗೆ ಹೆಮ್ಮೆ ಪಡಿಸ್ಬೇಕು ನಾವು ಅಂತ ನಮ್ಮೆಲ್ಲರ ಆಸೆ ಇದೆ. ಆ್ಯಂಡ್ ಆ ಮೂಮೆಂಟು ನನಗಾಗಿದ್ದು ಈ ಟೈಮಲ್ಲೇ. ನಾನು ಪ್ರತಿ ತಿಂಗಳು ನನ್ನ ಸಂಬಳದಲ್ಲಿ ಇಷ್ಟು ಅಂತ ನಾನು ಎತ್ತಿಟ್ಟು ಗೋಲ್ಡ್ ಸ್ಕೀಮ್ ಹಾಕಿದ್ದೆ. ಅದರಲ್ಲಿ ನನಗೆ 1 ವರ್ಷ ಕಂಪ್ಲೀಟ್ ಆದಮೇಲೆ ನಾನು ಸರ್ಟನ್ ಅಮೌಂಟ್ ಸೇವ್ ಮಾಡಿ ಇಟ್ಕೊಂಡಿದ್ದೆಲ್ಲ ಸೇರಿ ನಾನೊಂದು ಗೋಲ್ಡ್ ನೆಕ್ಲೆಸ್ನ ಪರ್ಚೇಸ್ ಮಾಡಿದೆ, ನನ್ನ ಸ್ವಂತ ದುಡಿಮೆಯಲ್ಲಿ ದುಡ್ದಿದ್ದು. ಹಾಗೆ ಮೋರೋವರ್ ನನಗೆ ಈ ಥರ ನನ್ನ ಸಂಬಳದಲ್ಲಿ ಎತ್ತಿಟ್ಕೊಳ್ಳೋ ಅಂಥ ಫ್ರೀಡಮ್ ಕೊಟ್ಟಿದ್ದು ನಮ್ಮ ಪೇರೆಂಟ್ಸಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ನೀನೇನೋ ಮಾಡ್ತಿದ್ಯಾ ನಿನಗೋಸ್ಕರ ಮಾಡು ಅನ್ನೋ ಅಂಥ ಪ್ರೋತ್ಸಾಹ ನನಗೆ ಅವ್ರು ಕೊಟ್ಟಿರಲಿಲ್ಲ ಅಂದಿದ್ದರೆ ಮೇ ಬಿ ಇದು ಪಾಸಿಬಲ್ ಇರ್ತಿರ್ಲಿಲ್ಲ. ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್. ಹಾಗೆ ಅವ್ರು ನನ್ನನ್ನು ನಂಬಿದ್ದಕ್ಕೆ ನಾನಿವತ್ತು ಈ ಡ್ರೀಮ್ನ ನಿಜವಾಗ್ಲೂ ಮಾಡ್ಕೊಳಕ್ಕಾಗಿದೆ. ದಿಸ್ ಇಸ್ ಮೈ ಫಸ್ಟ್ ಡ್ರೀಮ್ ಕಮ್ ಟ್ರೂ. ಇದು ಜಾನ್ವರಿಲಿ ತೊಗೊಂಡಿದ್ದು. ನಾನು ನನ್ನ ನೆಕ್ಲೆಸ್ ಜೊತೆಗೆ ನಾನೊಂದು ರಿಂಗ್ ತೊಗೊಂಡೆ. ಹಾಗೆ ನನ್ನ ತಂಗಿಗೂ ಕೂಡ ಒಂದು ರಿಂಗ್ನ ಗಿಫ್ಟ್ ಮಾಡಿದೆ. ಗೋಲ್ಡೆಲ್ಲ ಒಂದು ದೊಡ್ಡ ಡ್ರೀಮ್ ಅಂತ ಹೇಳ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ಎವ್ರಿ ಮಿಡಲ್ ಕ್ಲಾಸ್ ಹುಡುಗ ಆಗಿರಲಿ, ಅದೆಲ್ಲ ಒಂದು ಸಣ್ಣ ಡ್ರೀಮ್ ಅಲ್ಲ. ನಾವು ಚಿಕ್ಕ ವಯಸ್ಸಿಂದನೂ ಆ ಥರ ಆಸೆ ಇಟ್ಕೊಂಡಿರ್ತೀವಿ, ಏನಾದರೂ ಮಾಡಬೇಕು. ಹೆಣ್ಮಕ್ಳು ಮನೇಲಿದ್ದಾರೆ ಅಂತಂದರೆ ಖಂಡಿತ ತಂದೆ ತಾಯಿಗೆ ಅದೊಂದು ಜವಾಬ್ದಾರಿ ಇರುತ್ತೆ. ಏನು ಅಂತಂದರೆ ಮಕ್ಕಳನ್ನ ಮದುವೆ ಮಾಡಿಸಿ ಕಳಿಸ್ಬೇಕು, ಅವ್ರಿಗೆ ಇಷ್ಟಂತ ಒಡವೆ ಎಲ್ಲ ಹಾಕಬೇಕು ಅನ್ನೋದೆಲ್ಲ ಇರುತ್ತಲ್ವ. ಅದೊಂದು ಅವರಿಗೆ ದೊಡ್ಡ ಜವಾಬ್ದಾರಿ ಆಗಿರುತ್ತೆ. ಆ ಜವಾಬ್ದಾರಿಯಲ್ಲಿ ನಾವೊಂದು ಸಣ್ಣ ಅಳಿಲು ಸೇವೆ ಥರ ನಮ್ಮದು ಅಂತ ನಾವೇನಾದರೂ ಸಣ್ಣ ಸಹಾಯ ಆಗುವಂಥದ್ದು ಮಾಡಿದ್ರೆ ಅವ್ರಿಗೂ ಅದೊಂದು ದೊಡ್ಡ ಭಾರ ಕಡಿಮೆ ಆಗುತ್ತಲ್ವ. ಅದಷ್ಟೇ ನನ್ನ ಉದ್ದೇಶ ಆಗಿತ್ತು. ಆ ಡ್ರೀಮ್ ನನಗೆ ಕಮ್ ಟ್ರೂ ಆದಾಗ ಎಷ್ಟು ಖುಷಿ ಆಯಿತು ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಖುಷಿಪಟ್ಟರು. ನಾನೇನೋ ಮಾಡಿದೆ ನನಗೋಸ್ಕರ. ದಿಸ್ ಈಸ್ ಮೈ ಫಸ್ಟ್ ಟೈಮ್. ತುಂಬ ಖುಷಿ ಆಯಿತು ನನಗೆ. ನೆಕ್ಸ್ಟ್ ಟೈಮ್ ಬೇಕಾದ್ರೆ ಲೈಫಲ್ಲಿ ಇನ್ನೂ ಹೆಚ್ಚು ಇದೇ ಥರ ತಗೊಂಡು ಲೈಫಲ್ಲಿ ಖುಷಿಯಾಗಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಮ್ಮ. ಓಕೆ, ಜೀವನದಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿ ಲೈಫಲ್ಲಿ. ಅಲ್ಲಿ ಇನ್ನೂ ಜಾಸ್ತಿ ಇದೆ, ಅದನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಬಾಯ್ ಬಾಯ್, ಮತ್ತೆ ಸಿಗೋಣ.